ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಪ್ರೀತಿಯ ವೀಕ್ಷಕರೆಲ್ಲರಿಗೂ ಜ್ಞಾನಮಯ ಜ್ಯೋತಿ ಚಾನಲ್ಗೆ ಸ್ವಾಗತ. ಈ ವಿಡಿಯೋದ ವಿಷಯ, ದೇವರೇ ನನ್ನ ಜೀವನದಲ್ಲಿ ಕಷ್ಟಗಳು, ಸಮಸ್ಯೆಗಳು, ಅವಮಾನಗಳು ಯಾಕೆ ಮತ್ತು ಕಷ್ಟ ಯಾರಿಗಿಲ್ಲ ಕೇಳಿ. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿಯ ಸಮಸ್ಯೆ ಇದ್ದೇ ಇರುತ್ತದೆ. ಕೆಲವರಿಗೆ ಆರೋಗ್ಯದ ಸಮಸ್ಯೆ, ಕೆಲವರಿಗೆ ವೃತ್ತಿಯ ಸಮಸ್ಯೆ, ಕೆಲವರಿಗೆ ಕುಟುಂಬದಲ್ಲಿ ಸಮಸ್ಯೆ, ಕೆಲವರಿಗೆ ಸಂಬಂಧದಲ್ಲಿ ಸಮಸ್ಯೆ, ಕೆಲವರಿಗೆ ವಿದ್ಯೆಯಲ್ಲಿ ಸಮಸ್ಯೆ. ಹೀಗೆ ಒಂದಲ್ಲ ಒಂದು ರೀತಿಯ ಸಮಸ್ಯೆ ಮನುಷ್ಯನನ್ನು ಕಾಡುತ್ತಿರುತ್ತದೆ. ನಾವು ನಮ್ಮ ಜೀವನ ಸುಖ ಸಂತೋಷದಿಂದ ಕಳೆಯುವಾಗ ಪರಮಾತ್ಮ ಮತ್ತು ಭಾಗ್ಯದ ಬಗ್ಗೆ ಕೃತಜ್ಞರಾಗುವುದಿಲ್ಲ ಮತ್ತು ಯೋಚಿಸುವುದಿಲ್ಲ. ಆದರೆ ಅದೇ ಕಷ್ಟಗಳು ಎದುರಾದಾಗ ಪರಮಾತ್ಮನೇ, ನನ್ನ ಜೀವನದಲ್ಲೇ ಮಾತ್ರ ಇಷ್ಟು ಕಷ್ಟಗಳು ಮತ್ತು ನನ್ನ ಭಾಗ್ಯವೇ ಸರಿಯಾಗಿಲ್ಲ ಎಂದು ಭಗವಂತನನ್ನು ಮತ್ತು ಭಾಗ್ಯವನ್ನು ದೂಷಿಸುತ್ತೇವೆ. ಜೀವನ ಎಂದ ಮೇಲೆ ಜೀವದ ಉಸಿರಿರುವವರೆಗೂ ಸಮಸ್ಯೆಗಳು ಸಹಜ. ಸಮಸ್ಯೆ ಎಂದ ಮೇಲೆ ಅದಕ್ಕೊಂದು ಪರಿಹಾರ ಕೂಡ ಇದ್ದೇ ಇರುತ್ತದೆ. ಆ ಸಮಯಕ್ಕಾಗಿ ಕಾಯುತ್ತಾ ಪ್ರಯತ್ನ ಪಡಬೇಕಷ್ಟೆ. ಇದು ಜೀವನದ ಕಷ್ಟ ಅವಮಾನಗಳ ಬಗ್ಗೆ ಶ್ರೀಕೃಷ್ಣನು ಕರ್ಣನ ಮೂಲಕ ಪ್ರತಿಯೊಬ್ಬರಿಗೂ ತಿಳಿಸಿದ ಜೀವನದ ಸತ್ಯವಾಗಿದೆ. ಕರ್ಣನು ತನ್ನ ಜೀವನದಲ್ಲಿ ನಡೆದ ಕಷ್ಟ ಅವಮಾನಗಳ ಬಗ್ಗೆ ಶ್ರೀಕೃಷ್ಣನಲ್ಲಿ ಹೀಗೆ ಕೇಳಿದಾಗ, ಏ ಕೇಶವ, ನಾನು ಜನಿಸುತ್ತಲೇ ನನ್ನ ತಾಯಿ ನನ್ನನ್ನು ತ್ಯಜಿಸಿದಳು. ಆಚಾರ್ಯ ದ್ರೋಣರು ನನಗೆ ವಿದ್ಯೆಯನ್ನು ನೀಡಲು ನಿರಾಕರಿಸಿದರು, ಏಕೆಂದರೆ ನಾನು ಕ್ಷತ್ರಿಯ ಕುಲದವನಲ್ಲವೆಂದು. ದ್ರೌಪದಿಯ ಸಂಯಮರದಲ್ಲಿ ನನ್ನನ್ನು ಅವಮಾನಿಸಲಾಯಿತು, ನಾನು ರಾಜಪರಿವಾರದವನಲ್ಲವೆಂದು. ಹೀಗೆ ನನ್ನ ಜೀವನ ಪೂರ್ತಿ ಅವಮಾನದ ವಿಷವನ್ನೇ ನುಂಗುತ್ತಾ ಬದುಕಬೇಕಾಯಿತು. ಇದರಲ್ಲಿ ನನ್ನ ಅಪರಾಧವೇನು ಕೃಷ್ಣ ಎಂದು ಕೇಳಿದಾಗ ಶ್ರೀಕೃಷ್ಣನು ಹೀಗೆ ತಿಳಿಸುತ್ತಾ, ಹೇ ಸೂರ್ಯಪುತ್ರ, ನನ್ನ ಜೀವನದಲ್ಲಿ ಕೂಡ ಸಮಸ್ಯೆಗಳು ಎಲ್ಲಿ ಕಡಿಮೆ ಇತ್ತು. ನನ್ನ ಜನನವೇ ಸೆರೆಮನೆಯಲ್ಲಿ ಆಯಿತು. ಹುಟ್ಟಿದ ದಿನವೇ ನನ್ನನ್ನು ನನ್ನ ತಂದೆ ತಾಯಿಯಿಂದ ದೂರ ಮಾಡಲಾಯಿತು. ನನ್ನ ಸೋದರ ಮಾವನೇ ನನ್ನ ಪ್ರಾಣಕಂಟಕನಾಗಿದ್ದ. ಹಲವು ಬಾರಿ ನನ್ನನ್ನು ರಾಕ್ಷಸರ ಮೂಲಕ ಕೊಳ್ಳುವ ಷಡ್ಯಂತ್ರ ನಡೆಸಲಾಯಿತು. ಹೀಗೆ ನನ್ನ ಜೀವನದಲ್ಲಿಯೂ ಸಮಸ್ಯೆಗಳು ಎದುರಾಗುತ್ತಲೇ ಇತ್ತು. ಇಲ್ಲಿ ತಿಳಿಯಬೇಕಾದುದೇನೆಂದರೆ, ಭಾಗ್ಯವು ಇಬ್ಬರಿಗೂ ಅನ್ಯಾಯವನ್ನು ಮಾಡಿತ್ತು. ಆದರೆ ಶ್ರೀಕೃಷ್ಣನು ಅದನ್ನು ಸ್ವೀಕರಿಸಿ ಉತ್ಸಾಹದಿಂದ ಜಯಿಸುವ ಮೂಲಕ ಪರಮ ಪುರುಷೋತ್ತಮನಾದ. ಕರ್ಣನು ಸ್ವೀಕರಿಸದೆ ಅದರ ಬಗ್ಗೆ ಪರಿತಪಿಸುತ್ತಾ ಕೊನೆಗೆ ಅಧರ್ಮದ ಪಕ್ಷದಲ್ಲಿ ಹೋರಾಡಿ ಅಕಾಲ ಮೃತ್ಯುಗೀಡಾದ. ಇಲ್ಲಿ ಪರಮಾತ್ಮ ನಮಗೆ ತಿಳಿಸುವುದೇನೆಂದರೆ, ಜೀವನದಲ್ಲಿ ಸಮಸ್ಯೆ ಅವಮಾನಗಳು ಸಹಜ. ಆದರೆ ಅದನ್ನು ನಾವು ಹೇಗೆ ಸ್ವೀಕರಿಸುತ್ತೇವೆ ಮತ್ತು ಪ್ರತಿಕ್ರಿಯಿಸುತ್ತೇವೆ ಅನ್ನುವುದು ಮುಖ್ಯ. ಜೀವನದ ಸಮಸ್ಯೆಗೆ ಹತಾಶರಾಗದೆ ಪರಿಹಾರದ ಕಡೆಗೆ ಗಮನವಿಟ್ಟು ಮುನ್ನಡೆಯಬೇಕು. ಕಷ್ಟವೆನ್ನುವುದು ರಾತ್ರಿಯ ಅಂಧಕಾರ ಕಳೆದು ಮುಂಜಾನೆ ಸೂರ್ಯನ ಕಿರಣಗಳು ಭೂಮಿಯನ್ನು ಪ್ರವೇಶಿಸುವಂತೆ ನಮ್ಮ ಜೀವನದಲ್ಲೂ ಕೂಡ ಅಂಧಕಾರವು ಕಳೆದು ಬೆಳಕಿನ ಕಿರಣಗಳು ಬಂದೇ ಬರುತ್ತವೆ. ಅದಕ್ಕಾಗಿ ತಾಳ್ಮೆ ವಹಿಸಿ ಸಮಸ್ಯೆ ಅವಮಾನಗಳನ್ನು ಎದುರಿಸಿ ಪರಿಹಾರದೆಡೆಗೆ ಪ್ರಯತ್ನದ ಹೆಜ್ಜೆ ಇಡಬೇಕಷ್ಟೆ. ಸರ್ವರೂ ಸಮಸ್ಯೆ, ಕಷ್ಟ, ಅವಮಾನಗಳಿಗೆ ಎದೆಗುಂದದೆ ಧೈರ್ಯದಿಂದ ಅವುಗಳನ್ನು ಎದುರಿಸಿ ಜಯಿಸಿ ಸುಖ, ಶಾಂತಿ, ನೆಮ್ಮದಿಯಿಂದ ಬಾಳು ಬದುಕುವಂತಾಗಲಿ ಎಂದು ಬಯಸುತ್ತಾ ಮತ್ತು ಕರುಣಾಸಾಗರ ಶ್ರೀಕೃಷ್ಣನ ಕೃಪೆಯು ಸರ್ವರ ಮೇಲೂ ಸದಾ ಇರಲಿ. ಸಮಾಜದ ಹಿತದೃಷ್ಟಿಯಿಂದ ನಮ್ಮ ಒಂದು ಕಿರುದೃಷ್ಟಿಗೆ ನಿಮ್ಮೆಲ್ಲರ ಬೆಂಬಲವಿರಲಿ. ಈ ಚಾನಲನ್ನು ಇದುವರೆಗೆ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚು ಹೆಚ್ಚು ಶೇರ್ ಮಾಡಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ. ಸರ್ವರು ಸಂತೋಷದಿಂದ ನಗುತ್ತಾ ನಗಿಸುತ್ತಾ ಆರೋಗ್ಯದಿಂದಿರಿ. ಸರ್ವರಿಗೂ ಶುಭವಾಗಲಿ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಜೈ ಶ್ರೀಕೃಷ್ಣ. ಜೈ ಹಿಂದ್.